ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಪರದೆ ಹಿಂದಿನಿಂದ ರಾಜಕೀಯ ಮಾಡುತ್ತಾರೆ ಎಂಬುದು. ಈಗ ಮೌಲಾನಾ ಸಾಬ್, ಜನ ಹೇಳ್ತಾರೆ ನೀವು ರಾಜಕೀಯದಲ್ಲಂತೂ ಇಲ್ಲ, ಆದ್ರೆ ಪೂರ್ತಿ ರಾಜಕೀಯ ಮಾಡ್ತೀರಾ. ನೀವು ನರೇಂದ್ರ ಮೋದಿ ಅವರನ್ನ ಹೊಗಳ್ತಿರ್ತೀರಾ, ಅಮಿತ್ ಶಾನ ಭೇಟಿ ಆಗ್ತೀರಾ, RSS ಜೊತೆ ಮಾತಾಡ್ತೀರಾ. ನಾವೆಲ್ಲರೂ ಒಂದು ದೇಶದ ಸಿಟಿಸನ್ಗಳು. ಮತ್ತೆ ನಮ್ಮ ಒಳ್ಳೇದು ಕೆಟ್ಟದ್ದೆಲ್ಲ ಎಲ್ಲ ಒಬ್ರಿಗೊಬ್ರು ಜೊತೆಗೇ ಇದೆ. ದೇಶಕ್ಕೆ ಒಳ್ಳೇದಾದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ, ದೇಶಕ್ಕೆ ಕೆಟ್ಟದಾದ್ರೆ ಕೆಟ್ಟ ಘಟನೆಗಳು ನಡೆದ್ರೆ ಎಲ್ರಿಗೂ ಕೆಟ್ಟದಾಗತ್ತೆ. ಪೊಲಿಟಿಕ್ಸ್ನಂತೂ ಯಾವಾಗಲೂ ಮುಚ್ಕೊಂಡೇ ಮಾಡ್ಬೇಕಾಗತ್ತೆ. ಆದ್ರೆ ನಾನು ಪೊಲಿಟಿಕ್ಸ್ ಮಾಡೋಲ್ಲ. ಈ ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವನ್ನ ಹೊಗಳ್ತೀನಿ. ತಪ್ಪು ಕೆಲಸ ಮಾಡಿದ್ರೆ ಅಂಥವ್ರನ್ನ ತೆಗೊಳ್ಳೋ ಕೆಲಸನೂ ಮಾಡ್ತೀನಿ. ಮತ್ತಿದು ಅವಶ್ಯಕತೆ ಇದೆ. ಎಲ್ರನ್ನೂ ಭೇಟಿ ಮಾಡ್ತೀವಿ, ಸಂವಾದ ಮಾಡ್ತೀವಿ. ಸಂವಾದ ಮಾಡೋದು, ಸಿಗೋದು, ಮಾತುಕತೆ ಮಾಡೋದು ಇದು ಪೊಲಿಟಿಕ್ಸ್ ಅಲ್ಲ, ಇದು ನಮ್ಮ ಅವಶ್ಯಕತೆ, ಈ ದೇಶದ ಅವಶ್ಯಕತೆ. ಇದು ಭೇಟಿ ಮಾಡಿಲ್ಲ ಅಂದ್ರೆ ಮಾತು ಹೇಗೆ ಆಡೋದು ಹೇಳಿ, ಹೇಗೆ ಅರ್ಥ ಮಾಡಿಸೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಾವು ಇವೆಲ್ಲ ತುಂಬಾ ಮುಖ್ಯವಾದ ವಿಷಯಗಳು. ನಾವು ಮಾಡಬೇಕು, ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ ಯಾವಾಗ್ಲೂ. ಸೊ ನೀವು ಯಾವಾಗ್ಲೂ ಪ್ರಧಾನಮಂತ್ರಿ ಅವರನ್ನ ಹೊಗಳ್ತಿರ್ತೀರಾ. ಅವರು ಇಸ್ಲಾಮಿಕ್ ಕಂಟ್ರೀಸ್ಗೆ ಹೋದಾಗ್ಲಿಲ್ಲ, ಅಲ್ಲಿ ಜನಗಳನ್ನ ತಪ್ಕೊಂಡಾಗ್ಲಿಲ್ಲ, ಅವ್ರಿಗೆ ಅವಾರ್ಡ್ ಸಿಕ್ಕಾಗಿಲ್ಲ. ಅದು ನಿಮ್ಗೆ ಇಷ್ಟ ಆಗುತ್ತಾ? ಹಾ, ಇದು ನನ್ನ ದೇಶ, ಅವರು ನನ್ನ ದೇಶದ ಪ್ರಧಾನಮಂತ್ರಿಗಳು. ಅವ್ರಿಗೊಂದ್ ವೇಳೆ ಗೌರವ ಸಿಕ್ಕಿದ್ರೆ ಅದು ದೇಶಕ್ಕೆ ಗೌರವ ಕೊಟ್ಟ ಹಾಗೆ. ಮತ್ತೆ ಕೇಳಿ, ಇಲ್ಲಿ ನಾವು ಅವರ ಪಾಲಿಸಿಗಳ ಬಗ್ಗೆ ಪೂರ್ತಿ ವಿರೋಧನೆ ಮಾಡ್ತೀವಿ. ಡಿಸ್ಅಗ್ರಿಮೆಂಟ್ಸ್ ಇದೆ, ತುಂಬಾ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಡಿಸ್ಅಗ್ರಿಮೆಂಟ್ಸ್ ಇದೆ. ಆದ್ರೆ ದೇಶದ ಹೊರಗೋದಾಗ ಒಂದ್ ವೇಳೆ ಯಾರಾದ್ರೂ ಅವರ ಅಪಮಾನ ಮಾಡೋ ಪ್ರಯತ್ನ ಮಾಡಿದ್ರು ಆಗ ನಮ್ಮ ಪ್ರಾಣನೂ ಅದಕ್ಕೋಸ್ಕರ ಕುರ್ಬಾನಿ ಕೊಡ್ತೀವಿ, ಹೋರಾಡ್ತೀವಿ ಎಲ್ಲ ರೀತಿಯ. ಮದ್ನಿ ಸಾಬ್, ನಮ್ಮ ದೇಶದ ಜನಗಳು ಹೊರಗಡೆ ಹೋದಾಗ ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಅಮೆರಿಕಾದಲ್ಲಿ, UK ಹೀಗೆ ಹೇಳ್ತಾರಲ್ಲ. ಇದನ್ನ ನಾನು ಹೇಳ್ತೀನಿ. ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ನಾನು ಹೊರಗೆ ಹೇಳ್ತೀನಿ. ಒಂದು ಪ್ರಾಬ್ಲಮ್ ಇದ್ರೆ ಒಂದ್ ವೇಳೆ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ನಡೀಲಿಲ್ಲ ಅಂದ್ರೆ ನಾನು ಎಲ್ಲಾ ಕಡೆನೂ ಹೋಗ್ತೀನಿ. ಇಲ್ಲಿ ಬೇಕಾದ್ರೂ ಹೋಗ್ತೀನಿ, ಅಲ್ಲಿ ಹೋಗೋ ಅಳ್ತೀನಿ. ನಾನು ಅಳ್ಳೇಬೇಕಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾನು ಈಗ ತಪ್ಪು ಅಂದ್ಮೇಲೆ ತಪ್ಪು ಅಷ್ಟೇ. ಅರ್ಷದ್ ಮದ್ನಿ ಸಾಹೇಬ್ರು ಹೇಳಿಕೆನ ನಾನು ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮುಸಲ್ಮಾನರ ಸ್ಥಿತಿ ತುಂಬಾನೇ ಹಾಳಾಗಿ ಹೋಗಿದೆ, ಮುಸಲ್ಮಾನರಿಗೆ ಜೀವಂತ ಇರುವಂತ ಹಕ್ಕೆ ಇರಬಾರ್ದು ಅನ್ನುವಂತ ವಾತಾವರಣ ಹುಟ್ಟಾಗ್ತಿದ್ದಾರೆ ಅಂತ. ನೋಡಿ, ಒಂದ್ ಕಡೆ ಮೀಡಿಯಾ ಇದೆ, ಇನ್ನೊಂದ್ ಕಡೆ ಒಂದು ವಿಶೇಷವಾದ ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡಲಾಗಿದೆ. ನಿಮ್ಗೆ ಅನಿಸ್ತಿಲ್ವಾ ಇದನ್ನ ಕರೆಕ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ? ಒಂದ್ ವೇಳೆ ಇದು ಕರೆಕ್ಷನ್ ಆಗಿಲ್ಲ ಅಂತಂದ್ರೆ ಕರೆಕ್ಟ್ ಮಾಡೋದಕ್ಕೆ ಸಿನ್ಸಿಯರ್ ಎಫರ್ಟ್ ಹಾಕಿಲ್ಲ ಅಂತ ಸರ್ಕಾರದ ಕಡೆಯಿಂದ, ಮೀಡಿಯಾದ ಕಡೆಯಿಂದ, ಮತ್ತೆ ಸಿವಿಲ್ ಸೊಸೈಟಿ ಕಡೆಯಿಂದನು. ಸೊ ಇದೇನು ದೇಶದ ಮೇಲಿನ ಪ್ರೇಮ ಅಂತವಲ್ಲ, ನಾನು ಇದನ್ನ ದೇಶದ್ರೋಹ ಅಂತಾನೆ ಹೇಳ್ತೀನಿ. ಸೊ ಈ ಸಿಚುವೇಶನ್ನ ಬದಲಾಯಿಸೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಸಿಚುವೇಶನ್ ಖಂಡಿತ ಕೆಟ್ಟದಾಗಿದೆ. ಈಗ ನಿಮ್ಮನ್ನ ಇಲ್ಲಿ ಕರೆಸಿದ ಉದ್ದೇಶನೇ ಇದು. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಿಚುವೇಶನ್ ಸುಧಾರಿಸೋದಕ್ಕೆ ಏನಾದ್ರೂ ಮಾಡ್ಬೋದಾ ಅಂತ. ಆದ್ರೆ ಸರ್ಕಾರದ ಕ್ಲೇಮ್ ಏನಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆಗ್ತಿದ್ಯಾ ಅದು? ಗೊತ್ತಿಲ್ಲ ನನಗೆ. ನಾನಂತೂ ಇದ್ರ ಬಗ್ಗೆ ನನಗೆ ಖಂಡಿತ ಅನಿಸ್ತಿಲ್ಲ. ಇದರ ಮೇಲೆ ಯಾವ ಥರ ಅದು ಸಿನ್ಸಿಯರ್ ಎಫರ್ಟ್ ಆಗಬೇಕಿತ್ತೋ ಅದು ಆಗಿಲ್ಲ. ನನಗಂತೂ ಖಂಡಿತ ಅನಿಸ್ತಿಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ಸರ್ಕಾರಿ ಜನಗಳಿಂದ ಒಂದ್ ಮಾತನ್ನ ಏನ್ ಕೇಳ್ತೀವಿ ಅಂತಂದ್ರೆ, ರೇಷನ್ನಲ್ಲಿ, ವಿದ್ಯುತ್ತಲ್ಲಿ, ಮನೆಗಳಲ್ಲಿ ಯಾವುದೇ ಭೇದ ಭಾವ ಮಾಡ್ತಾ ಇಲ್ಲ, ಅವನು ಹಿಂದೂನೋ ಮುಸಲ್ಮಾನನೋ ಯಾರಾಗಿದ್ರು. ಒಳ್ಳೆ ವಿಷಯನೇ ಇದು. ಒಂದ್ ವೇಳೆ ಹಿಂಗಾಗ್ತಿದೆ ಅಂದ್ರೆ ತುಂಬಾ ಒಳ್ಳೆ ವಿಷಯ. ಆದ್ರೆ ಜಸ್ಟಿಸ್ ಅಲ್ಲಿ, ಕಾನೂನಲ್ಲಿ, ಕಾನೂನಿನ ಇಂಪ್ಲಿಮೆಂಟೇಷನ್ ಅಲ್ಲೂ ಸಮಾನತೆ ಇರಬೇಕಾಗತ್ತೆ ಎಲ್ಲದ್ರಲ್ಲೂ. ಒಂದ್ ವೇಳೆ ಅದು ನಡೀಲಿಲ್ಲ ಅಂತಂದ್ರೆ ಮತ್ತೆ ಈ ವಿಕಾಸ ಮತ್ತೆ ಸಮಾನತೆ ಎಲ್ಲ ಎಲ್ಲಿದ್ರೆ ಏನ್ ಪ್ರಯೋಜನ ಹೇಳಿ? ಜಸ್ಟಿಸ್, ಕಾನೂನು, ಇಂಪ್ಲಿಮೆಂಟೇಷನ್ ಏನಿದೆ, ಮತ್ತೆ ಜನಗಳ ಮರ್ಯಾದೆ, ಇವೆಲ್ಲ ಈ 3-4 ತುಂಬಾನೇ ದೊಡ್ಡ ಇಂಪಾರ್ಟೆಂಟ್ ವಿಷಯಗಳಿವು. ಕಾನೂನಂತೂ ಎಲ್ರಿಗೂ ಒಂದೇ ತರ ಇದೆ, ಆದ್ರೆ ಅದು ಒಂದೇ ತರ ಆಗಿರ್ಬೇಕು, ಮತ್ತೆ ಒಂದೇ ತರ ಕಾಣಿಸ್ಬೇಕು ಕೂಡ. ನೋಡಿ, ನಿಮ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಬುಲ್ಡೋಸರ್ ಚಲಾಯಿಸೋದ್ರಿಂದ ಜನಗಳ ಮೇಲೆ ದೌರ್ಜನ್ಯ ಆಗತ್ತೆ, ಅನ್ಯಾಯ ಆಗತ್ತೆ ಅಂತ. ಸೊ ನೀವಿದನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಚಾಲೆಂಜ್ ಮಾಡಿದ್ದೀರಿ. ಅದಂತೂ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ವರೆಗೂ ಹೋಗೋ ಪರಿಸ್ಥಿತಿನೇ ಬರಬಾರ್ದಿತ್ತು ಅಲ್ವಾ? ಯಾರು ಕ್ಲೇಮ್ ಮಾಡ್ತಾರೆ ಎಲ್ರಿಗೂ ಸಮಾನತೆ ಇದೆ ಅಂತ, ಅವ್ರಗಳಿಗೆ ನಾವು ಅಲ್ಲಿಗೆ ಹೋಗ್ಬೇಕಾದಂತ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ವಿಧಿ ಇಲ್ದೆ ಅಲ್ಲಿಗೆ ಹೋಗ್ಬೇಕಾಯ್ತು ನಾನು.
ಅವರ ತರ್ಕ ಏನಿದೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ತುಂಬಾ ಹದಗೆಟ್ಟಿತ್ತು. ಅಲ್ಲಿ ಜನಗಳನ್ನ ಟೈಟ್ ಮಾಡುವಂತ ತುಂಬಾನೇ ಅವಶ್ಯಕತೆ ಇತ್ತು ಅಂತ. ಮತ್ತೆ ಟೈಟ್ ಮಾಡಿದೀವಿ, ಅದರಿಂದ ಮೌಲಾನಾ ಸಾಹೇಬ್ರಿಗೆ ತೊಂದರೆ ಆಗ್ತಿದೆ. ಇಲ್ಲ ಅಂದ್ರೆ ಇಲ್ಲಿ ಮೌಲಾನಾ ಸಾಹೇಬ್ರ ಕಡೆಗೆ ಪೂರ್ತಿ ಅದು ಶಿಫ್ಟ್ ಮಾಡಬೇಡಿ ನೀವು. ಬದಲಾಗಿ ಯಾವುದ್ರ ಮೇಲೆ ಪ್ರಶ್ನೆ ಎತ್ತಿದೀವಿ ಅಂದ್ರೆ ಇಲ್ಲಿ ತನಕ ಅಂಥದ್ದೇನಿದೆ ಲಾ ಆ್ಯಂಡ್ ಆರ್ಡರ್ನ ಸರಿಯಾಗಿಡೋದು, ಅದು ಒಳ್ಳೆ ವಿಷಯನೇ. ಅಂದ್ರೆ ಆ ಲಾ ಆ್ಯಂಡ್ ಆರ್ಡರ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಕಟ್ಟುನಿಟ್ಟಾದ ಆಕ್ಷನ್ ತಗೋಬೇಕು, ಅದನ್ನ ತಗೊಳ್ಳೇಬೇಕು, ಅವಶ್ಯಕತೆ ಇದೆ ಅದು. ಆದ್ರೆ ಆ ಆಕ್ಷನ್ನ ತಗೊಳ್ಳೋದಕ್ಕೂ ಒಂದು ಮಿತಿ ಇರಬೇಕಾಗುತ್ತೆ ಅಲ್ಲಿ. ಒಂದ್ ವೇಳೆ ಆ ಮಿತಿನ ಮೀರಿ ಹೋದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಅವರ ಕ್ಲೇಮ್ ಏನಂತಂದ್ರೆ ಮೊದಲು ಪೊಲೀಸರು ಮುಂದೆ ಓಡ್ತಿದ್ರು, ಮತ್ತೆ ಮಾಫಿಯಾ ಮತ್ತೆ ಗೂಂಡಾಗಳು ಅವ್ರ ಹಿಂದೆ ಓಡ್ತಿದ್ರು. ಈಗ ಗೂಂಡಾಗಳು ಓಡ್ತಾರೆ, ಮಾಫಿಯಾ ಓಡ್ತಿದೆ, ಪೊಲೀಸರು ಅವ್ರ ಹಿಂದೆ ಬಿದ್ದಿದ್ದಾರೆ ಅಂತ ಇರ್ಬೋದು. ಅವ್ರು ಹೇಳ್ತಿರೋದು ಸರಿನೂ ಇರ್ಬೋದು. ಆದ್ರೆ ನಾನು ಆ ಪರ್ಟಿಕ್ಯುಲರ್ ಮಾತ್ ಮೇಲೆ ಹೋಗೋದಕ್ಕೆ ಇಷ್ಟಪಡಲ್ಲ. ನಾನು ಕೇವಲ ಯಾವ ವಿಷಯ ಹೇಳ್ತೀನಿ ಅಂದ್ರೆ ಅದು ಇಂಪ್ಲಿಮೆಂಟೇಷನ್ ಎಲ್ರ ಪಾಲಿಗೂ ಸಮಾನವಾಗಿರ್ಬೇಕು ಮತ್ತೆ ಒಂದೇ ತರ ಇರಬೇಕು ಅಂತ, ತಪ್ಪು ರೀತಿಯಲ್ಲಿ ಆಗ್ಬಾರ್ದು ಅಂತ ಅಷ್ಟೇ. ಆದ್ರೆ ಒಂದ್ ವೇಳೆ ನಿಮ್ಮಂತ ಜನಗಳು ಇದೇ ಮಾಫಿಯಾದ ವಿರುದ್ಧ ಆಕ್ಷನ್ ತಗೊಂಡಾಗ ಒಂದ್ ವೇಳೆ ಅಬ್ಜೆಕ್ಷನ್ ತೆಗೆದ್ರೆ, ಎಲ್ಲಿ ಅಬ್ಜೆಕ್ಷನ್ ಮಾಡಿದೀವಿ? ಆಕ್ಷನ್ ತಗೊಳ್ಳೋದ್ರ ಮೇಲೆ ಅಬ್ಜೆಕ್ಷನ್ ಮಾಡ್ತಿಲ್ಲ, ಮಿತಿ ಮೀರೋದ್ರಿಂದ ಮಾಡ್ತಿದೀವಿ ಅಷ್ಟೇ. ಇಲ್ಲಿ ಕೇವಲ ಮಾಫಿಯಾ ವಿಷಯ ಮಾತ್ರ ಮಾತಾಡ್ತಿಲ್ಲ, ಕಾಮನ್ ಮನುಷ್ಯನು. ಈಗ ಅವನು ಆರೋಪಿ ಅಷ್ಟೇ, ಅಪರಾಧಿಯಾಗಿಲ್ಲ, ಎಲ್ಲೂ ಯಾವ ಕೋರ್ಟಿಂದನೂ ಕನ್ವಿಕ್ಟ್ ಆಗಿಲ್ಲ ಅವನು. ಸರಿ, ನಂಗೆ ಇನ್ನೂ ಒಂದು ಮಾತು ಹೇಳಿ. ಈಗ ನಾನು ತಪ್ಪು ಮಾಡ್ದೆ, ಶಿಕ್ಷೆ ವಯಸ್ಸದ್ ನನ್ನ ತಂದೆ ತಾಯಿಗಳಿಗೆ ಸಿಗ್ತಾ ಇದೆ, ಇದೆಯೋ ಸೀಮೆನೆ? ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಮುಖ್ತಾರ್ ಅನ್ಸಾರಿ ಅವರ ವಿರುದ್ಧ ಅಂತೂ ತುಂಬಾನೇ ಕೇಸ್ಗಳಿದ್ವು. ಇಡೀ ಉತ್ತರ ಪ್ರದೇಶಕ್ಕೆ ಗೊತ್ತಿದೆ, ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ರು. 63 ಕ್ರಿಮಿನಲ್ ಕೇಸಸ್ ಇದೆ ಅವ್ರ ಮೇಲೆ. ಅದರಲ್ಲಿ ಮರ್ಡರ್ ಕೇಸಸ್ ಕೂಡ ಇದೆ. ಮತ್ತೆ 8 ಕೇಸ್ಗಳಲ್ಲಿ ಅವರಿಗೆ ಕನ್ವಿಕ್ಷನ್ ಕೂಡ ಆಗ್ಬಿಟ್ಟಿತ್ತು. ನೀವು ನನಗೊಂದು ಮಾತು ಹೇಳಿ. ಮೊದಲು ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಬಿಡಿ. ನೀವು ಮುಖ್ತಾರ್ ಅನ್ಸಾರಿ ಬಗ್ಗೆ ಹೇಳಿದ್ರಿ ಇವರು ಬಡವರ ಪಾಲಿನ ದೇವ್ರು ಅಂತ. ಬರೀ ನಾನ್ ಮಾತ್ರ ಹೇಳಿಲ್ಲ, ಆ ಪ್ರದೇಶದಲ್ಲಿ ಹೋಗಿ ಕೇಳಿ ನೋಡಿ ನೀವು. ಮತ್ತೆ ಅವನು ಗಿಸುಲ್ಮಾನ ಆಗಿದ್ದ ಅಂತ ಏನಲ್ಲ, ಅವನಂತೂ ವೋಟರ್ಸ್ ಕೂಡ ಮೋರ್ ದೆನ್ 80% ನಾನ್ ಮುಸ್ಲಿಮ್ಸೇ ಇದ್ದಾರೆ. ಆ ಕಾನ್ಸ್ಟಿಟ್ಯೂನ್ಸಿನೇ ಆತರ ಇದೆ. ಅವನು ಮುಸಲ್ಮಾನರ ವ್ಯಕ್ತಿ ಆಗಿರ್ಲಿಲ್ಲ. ಅವನಂತೂ ಬಡವ್ರು ಬಂದು ನಿಜವಾಗ್ಲೂ ಬಡವ್ರ ಪರವಾಗಿದ್ದ ಅವನು. ಈಗ ಅವನ ಮೇಲೆ ಕೇಸ್ ಇದೆ, ಎಕ್ಸ್ಟರ್ನಲ್ ಕನ್ವಿಕ್ಟ್ ಆಗಿದ್ದಾನೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದ್ರ ಮೇಲೂ ನನ್ನ ಹತ್ರ ಒಂದಿಷ್ಟು ರಿಸರ್ಚ್ ಇದೆ. ನೀವೆಷ್ಟು ರಿಸರ್ಚ್ ಮಾಡಿದಿರೋ ಹಾಗೆ ನನ್ನ ಹತ್ರನೂ ರಿಸರ್ಚ್ ಇದೆ. ನಾನು ರಿಸರ್ಚ್ ಮಾಡಿದ್ದೀನಿ. ಹೇಳಿ, ಅದೇ ನಿಜವಾಗ್ಲೂ ಅವನು ಬಡವ್ರಿಗೆ ದೇವರಾಗಿದ್ದ. ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ನೀವು ಒಂದೇ ಒಂದ್ ಕೇಸ್ನು ತೋರ್ಸಕ್ಕಾಗಲ್ಲ ಅವನ ಮೇಲೆ. ಅವ್ನ ಇನ್ನೊಬ್ಬರ ಮನೆಯನ್ನ ಕಬ್ಜಾ ಮಾಡಿದ್ದಾಗ್ಲಿ, ಇಲ್ಲ ಯಾರ ಜೊತೆ ಆದ್ರೂ ಅನ್ಯಾಯ ಮಾಡಿರೋದಾಗ್ಲಿ, ನಾನು ಅದು ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ. ಅದನ್ನ ನಾನು ವಾಪಸ್ ತಗೋತೇನೆ ನನ್ನ ಮಾತನ್ನ. ಅವನಿಗೇನೀಗ ಅವನ ತಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾನೆ. ಆ ಕಾನ್ಸ್ಟಿಟ್ಯೂಷನ್ ಸಿಚುವೇಶನ್ ಹೋಗಿ ನೀವು ನೋಡಿ ಸ್ವಲ್ಪ. ಅಲ್ಲಂತೂ ನಾನ್ ಮುಸ್ಲಿಂ ಅನ್ಕೊಂಡು ಯಾರು ಗೆಲ್ಲಕ್ ಸಾಧ್ಯನೇ ಇಲ್ಲ ಅಲ್ಲಿ. ಇಲ್ಲ, ನಾನು ಹಿಂದೂ ಮುಸಲ್ಮಾನರು ಇಲ್ಲ ಅಂದ್ರೆ ನೀವು ಕಾಂಟೆಸ್ಟ್ ಅಲ್ಲಿ ಪ್ರಶ್ನೆ ಕೇಳಿದ್ರಿ ಅಲ್ವಾ? ನೀವೇ ಅವ್ರ ಬಗ್ಗೆ ಹೇಳಿದ್ರಿ, ಅದಕ್ಕೆ ನಾನ್ ನಿಮ್ಮನ್ನ ಅವ್ರ ಬಗ್ಗೆ ಕೇಳಿದ್ದು. ನಾನು ಏನ್ ಹೇಳ್ತೀನಿ ನೋಡಿ, ಇದೆಲ್ಲ ಪೊಲೀಸ್ನವ್ರ ರೆಕಾರ್ಡು, ಮತ್ತೆ ಇದು ನ್ಯಾಯಾಲಯದ ರೆಕಾರ್ಡ್. ಸರಿ ಆಯ್ತು, ನ್ಯಾಯಾಲಯದ ರೆಕಾರ್ಡು ಇದೆ, ಮತ್ತೆ ಹಾಗೆ ನ್ಯಾಯಾಲಯದ ಬೇರೆ ರೆಕಾರ್ಡ್ಸು ಇದೆ. ಇಷ್ಟೊಂದು ಕೇಸ್ಗಳಲ್ಲಿ ಅವ್ರಿಗೆ ಅದು ಸಿಕ್ಕಿದೆ. ಮತ್ತೆ ನಾನಂತೂ ಅವ್ರಿಗೆ ಶಿಕ್ಷೆ ಆಗಿದ್ದ ಕೇಸ್ಗಳ ಬಗ್ಗೆ ಮಾತ್ರ. ಸರಿ ಆಯ್ತು, ಶಿಕ್ಷೆ ಆಗಿದೆ ಅಂದ್ರೆ ಶಿಕ್ಷೆ ಆಗಿದೆ, ಮತ್ತೆ ಶಿಕ್ಷೆನ ಅವ್ರು ಅನುಭವಿಸ್ತಾನೆ ಇದಾರಲ್ಲ. ಅವನು ಶಿಕ್ಷೆ ಅನುಭವಿಸ್ತಾನೆ ಇದ್ರು ವ್ಯಕ್ತಿಯಲ್ಲಿ ಯಾವುದೋ ಒಂದು ಒಳ್ಳೆ ವಿಷಯ ಇದ್ರೆ ಅದನ್ನ ಒಳ್ಳೇದು ಅಂತಾನೆ ಹೇಳ್ತಾರೆ ಅಲ್ವಾ? ಅಂದ್ರೆ ನೀವು ಮಾತು ಹೇಳ್ತೀನಿ, ನೀವು ದೇವರಾಗಿದ್ರು, ಕೋರ್ಟ್ ಅಲ್ಲಿ ಶಿಕ್ಷೆ ಕೊಟ್ಟಿದ್ರು. ಈಗ ನೀವು ನಂಗೊಂದ್ ಮಾತು ಹೇಳಿ. ನೀವು ಹೇಳಿದ್ರಿ ನಾನು ಮೋದಿ ಸಾಬ್ನ ಅಂದ್ರೆ ಪ್ರೈಮ್ ಮಿನಿಸ್ಟರ್ನ ಹೊಗಳ್ತೀನಿ ಅಂತ. ನೀವೇನ್ ಹೇಳ್ತಿದ್ದೀರಾ? ನಾವು ಅವ್ರನ್ನ ಹೊಗಳ್ಬಾರ್ದು ಅಂತನಾ? ಮತ್ತೆ ಯಾವಾಗ್ಲೂ ಹೊಗಳ್ತಾನೆ ಇರಬೇಕು ಅಂತನಾ? ಅದೇಗಾಗುತ್ತೆ ಹೇಳಿ? ಅವಾಗವಾಗ ಹೊಗಳ್ಬೇಕಾಗುತ್ತೆ ಒಳ್ಳೆ ಕೆಲಸ ಮಾಡಿದಾಗ. ಒಂದು ಫೋರಂ ಹೇಗಿರುತ್ತೆ ಅಂದ್ರೆ ಆ ಫೋರಂ ಅಲ್ಲಿ ನಾನು ಅವರನ್ನ ಹೊಗಳಲೇಬೇಕಾಗತ್ತೆ. ಮತ್ತೆ ಕೆಲವು ಫೋರಂ ಹೇಗಿರುತ್ತೆ ಅಂದ್ರೆ ಅಲ್ಲಿ ನಾನು ಅವ್ರ ಬಗ್ಗೆ, ಅವರ ಕೆಲಸದ ಬಗ್ಗೆ ನನ್ನ ಡಿಸ್ಅಗ್ರಿಮೆಂಟ್ಸ್ ಏನಿದೆ ಅದನ್ನ ನಾನು ಹೇಳಲೇಬೇಕಾಗತ್ತೆ. ಬೇರೆ ಬೇರೆ ಫೋರಮ್ಗಳಲ್ಲಿ ಬೇರೆ ಬೇರೆ ಮಾತುಗಳನ್ನ ಹೇಳಬೇಕಾಗತ್ತೆ. ಅವ್ರು ಹೋಗ್ಬಿಟ್ರು. ಸೊ ಒಬ್ಬ ವ್ಯಕ್ತಿ ಸತ್ತು ಹೋದ ಅಂದಾಗ ಮುಖ್ತಾರ್ ಅನ್ಸಾರಿ ಸಾಬ್ ಬಗ್ಗೆ ಹೇಳ್ತಿದ್ದೀನಿ. ಅವ್ರು ಹೋಗ್ಬಿಟ್ರು. ಸೊ ಅವ್ರ ಜೀವನದ ಒಳ್ಳೆ ವಿಷಯ ಏನಿದೆ ಅದನ್ನ ನಾನು ಹೇಳಲೇಬೇಕಾಗುತ್ತಲ್ವಾ? ನಮ್ಮಲ್ಲಂತೂ ಮೊದಲಿಂದ ಒಂದು ಮಾತಾ ಇದೆ ಅಲ್ಲ, ಒಬ್ಬ ವ್ಯಕ್ತಿ ಸತ್ತಾಗ ಅವನ ಒಳ್ಳೆ ವಿಷಯಗಳನ್ನ ಮಾತ್ರ ಹೇಳಬೇಕು, ಕೆಟ್ಟದನ್ನ ಹೇಳಲೇಬಾರ್ದು ಅಂತ. ಅಂದ್ರೆ ಅವರು ಬದುಕಿದಾಗ ಯಾವತ್ತಾದ್ರೂ ನೀವು ಅವರ ಕ್ರಿಮಿನಲ್ ಯಾವತ್ತೂ ಹೋಗ್ಲಿದ್ದೇ ಇಲ್ಲ, ಯಾವತ್ತೂ ಎಲ್ಲೂ ಹೋಗ್ಲಿಲ್ಲ, ಹೊಗಳೇ ಇಲ್ಲ ನಾನು ಅವನನ್ನ. ಆದ್ರೆ ಅವಶ್ಯಕತೆನೂ ಇರ್ಲಿಲ್ಲ.
ಸತ್ತೋದ್ಮೇಲೆ ನಾನು ಈ ಮಾತನ್ನ ಹೇಳ್ಬೇಕಾಗಿತ್ತು, ಮತ್ತೆ ಈ ಮಾತನ್ನ ಹೇಳ್ತಿರೋದು ನಾನು ಒಬ್ನೇ ಅಂತೂ ಅಲ್ಲ, ಇಡೀ ಪ್ರದೇಶನೇ ಹೇಳ್ತಿದೆ. ಡಿಸ್ಅಗ್ರಿಮೆಂಟ್ ಅಂತ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಪೂರ್ತಿ ಕೆಟ್ಟೋನಾಗ್ ಹೋಗ್ಬಿಟ್ಟ ಅಂತೇನು ಅಲ್ವಲ್ಲ. ಮತ್ತೆ ಯಾರ್ದಾದ್ರೂ ಮಾತಿಗೆ ಅಗ್ರಿ ಆಗಿದೀವಿ ಅಂತ ಅಂದ್ರೆ ಅದು ಪೂರ್ತಿ ಒಳ್ಳೆನಾಗೋದ ಅಂತನೂ ಅಲ್ವಲ್ಲ. ನನ್ ಬಗ್ಗೆನೂ ನಿಮ್ಗೆ 100 ಕೆಟ್ಟ ವಿಷಯ ನೋಡಿ, ಒಂದು ಕೇಸ್ ಅಷ್ಟೇ. ಇದ್ರ ಹೊರತಾಗಿನೂ ಉತ್ತರ ಪ್ರದೇಶದಲ್ಲಿ ಮಾಫಿಯಾ ವಿರುದ್ಧ, ಗೂಂಡಾಗಳ ವಿರುದ್ಧ ಆಕ್ಷನ್ ಆಗಿದೆ, ಎನ್ಕೌಂಟರ್ಸ್ ಆಗಿದೆ, ಸಿಚುಯೇಷನ್ ಬೆಟರ್ ಆಗಿದೆ. ಇದನ್ನ ನೀವು ಒಪ್ಕೋತೀರಾ? ಹಾ, ನಾನು ಪಾರ್ಷಲಿ ಇದನ್ನ ಒಪ್ತೀನಿ, ಬಿಲ್ಕುಲ್ ಒಪ್ತೀನಿ. ಇದನ್ನ ನಾನು ಒಪ್ಕೋತೀನಿ. ನಾನು ಮತ್ತೆ ಒಳ್ಳೆ ಕೆಲಸನ ಒಳ್ಳೆ ಮನ್ಸಿಂದ ಒಳ್ಳೆ ರೀತಿಯಿಂದ ತಗೋಬೇಕು, ಮತ್ತೆ ಒಂದು ಮಿತಿ ಇರಬೇಕು ಅದಕ್ಕೆ. ಈ ಪರ್ಸೆಪ್ಷನ್ ಖಂಡಿತ ಇರಬಾರ್ದು ಇದು ಯಾವುದೋ ಒಂದು ವಿಶೇಷ ವರ್ಗಕ್ಕೆ ವಿರೋಧವಾಗಿದೆ ಅಂತ. ಅವ್ರ ಮುಗುಳ್ನಗೆಯಿಂದ ಆಗ್ಲಿ, ಮತ್ತ ಪ್ರಶ್ನೆಗಳಿಂದ ಆಗ್ಲಿ, ಅಥವಾ ಪ್ರಶ್ನೆಗಳಿಗೆ ಕೊಡೋ ವಿಶೇಷವಾದ ಉತ್ತರಗಳಿಂದ ಆಗ್ಲಿ, ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಒಳ್ಳೆ ಮಾತು. ತುಂಬಾ ಒಳ್ಳೇದಾಯ್ತು. ಪಬ್ಲಿಕ್ ಇಂದ ಪ್ರಶ್ನೆ ತಗೋಬಹುದು. ಸರ್, ರಾಮ ಮಂದಿರದು ಶಿಲಾನ್ಯಾಸ ಆದಾಗ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ನೀವು ಯಾವುದೇ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಯಾವುದೇ ಮಂದಿರ ಅಥವಾ ಈ ತರದ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗೆ ಹೋಗ್ಬಾರ್ದು ಅಂತ, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಾರ್ದು ಅಂತ ಯಾಕೆ ಹೇಳಿದ್ರಿ ಸರ್? 2 ವಿಷಯ ಬಂದಿತ್ತು. ಒಂದ್ ಸುದ್ದಿ ಬಂದಿತ್ತು, ಅದ್ರಲ್ಲಿ 2 ವಿಷಯ ಬಂದಿತ್ತು. ಮಸೀದಿಗೆ ಅಡಿಪಾಯ ಹಾಕಕ್ ಹೋಗ್ತಿದ್ದಾರೆ ಅಂತ. ಅದೇನು ಹೊಡೆದಾಕಿದ್ರಲ್ಲ, ಅದು ಸರಿನೋ ತಪ್ಪೋ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ಆ ಮಸೀದಿಗೆ ಅಡಿಪಾಯ ಹಾಕ್ತಾರೆ. ಅದೇ 5 ಎಕರೆ ಜಾಗ ಕೊಟ್ಟಿದ್ರಲ್ಲ ಅಲ್ಲಿ, ಅದೊಂದು ವಿಷಯ ಇತ್ತು. ಮತ್ತದೇ ಸಮಯದಲ್ಲಿ ಈ ವಿಷಯನೂ ಹೊರಗೆ ಬಂತು. ನನ್ನ ಮಾತವತ್ತು ಆ ಕಂಟೆಸ್ಟಲ್ಲಿ ಇತ್ತು, ಆದರೆ ಇವತ್ತಿಗೂ ನಾನು ಅದೇ ಮಾತನ್ನೇ ಹೇಳ್ತೀನಿ. ಅಂದ್ರೆ ನನ್ನ ದೇಶನ ಈ ಥರ ಯಾವುದೇ ಪದವಿಲಿ ಕೂತಿರೋ ವ್ಯಕ್ತಿ ಇರಲಿ, ಅವರು ಯಾವುದೇ ಥರದ ರಿಲಿಜಿಯಸ್ ಆಕ್ಟಿವಿಟೀಸಲ್ಲಿ ಡೀಲ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಇವತ್ತಿಗೂ ಇದೆ ನನ್ನ ಅಭಿಪ್ರಾಯ. ಆ ಕಂಟೆಸ್ಟಲ್ಲ, ಆದ್ರೆ ಇದೊಂದು ಜನರಲ್ ಒಪಿನಿಯನ್ ಇದೆ. ಮತ್ ನಾನು ಇದ್ರ ಬಗ್ಗೆ ಇವತ್ತು ನಿಮ್ ಜೊತೆ ಇದ್ದೀನಿ. ಸೊ ಒಂದ್ ಹೇಳಿಕೆ ಬೇರೆ ಕಂಟೆಸ್ಟ್ ಅಲ್ಲಿ ಇತ್ತು, ಹಾಗಿದ್ರು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಈಗ. ಅಂದ್ರೆ ಯಾವ್ದೇ ರಿಲಿಜಿಯಸ್ ವಿಷಯನ ಅದು ಲೀಡ್ ನಮ್ ದೇಶದಲ್ಲಿ ಮಾಡಬಾರ್ದು. ಅಂದ್ರೆ ಈ ತರ ಪದವಿಲ್ ಕೂತಿರೋಂತ ವ್ಯಕ್ತಿಗಳು ಮಾಡಬಾರ್ದು ಅಂತ. ಸೊ ಯಾವುದು ಅಂತ ಹೇಳಿ. ಅಂದ್ರೆ ಈಗ ರಾಮ ಮಂದಿರದ ಉದ್ಘಾಟನೆ ಆಯ್ತು ನೋಡಿ, ರಾಮ ಮಂದಿರದ ಮೇಲೆ ಒಂದ್ ವೇಳೆ ನಾವು ಜಾಸ್ತಿ ಮಾತಾಡಿದ್ರೆ ಅದು ಅಷ್ಟು ಸರಿ ಹೋಗೋದಿಲ್ಲ. ಅದು ಮತ್ತೆ ಕಟ್ಟೋದು ಹೊಡೆಯೋದು ಅನ್ನೋ ಮಾತುಗಳಿಂದ ಸ್ವಲ್ಪ ಹೊರಗೆ ಹೋಗ್ಬಿಡುತ್ತೆ. ನನ್ನ ಡೊಮೇನ್ ಅಲ್ಲ ಅದು. ಅವರ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಅವ್ರಿಗೆ ಸುಪ್ರೀಂ ಕೋರ್ಟಿನ ತೀರ್ಪಾಗಿತ್ತು. ಆ ತೀರ್ಪು ಹೇಗ್ ಬಂತು, ಯಾವ ತರ ಬಂತು, ಇದ್ರ ಬಗ್ಗೆನೂ ಪೂರ್ತಿ ಚರ್ಚೆ ಮಾಡ್ಬೋದು ನಾವು. ಆ ಜಡ್ಜ್ಮೆಂಟ್ ಅಲ್ಲಿ ಏನೇನು ವಿಷಯಗಳನ್ನ ಅವ್ರು ಹೇಳಿದಾರಲ್ಲ, ಅದನ್ನೆಲ್ಲ ಹೊರಗೆ ಹೇಳಿದ್ರೆ ವಿನಾಕಾರಣ ಮನ್ಸು ಹಾಳಾಗೋಗುತ್ತೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಇದನ್ನ ಇಲ್ಲೇ ಬಿಟ್ಬಿಡೋಣ. ಮತ್ತೆ ಈ ವಿಷಯನ ನಾನು ಇಷ್ಟಕ್ಕೆ ಸೀಮಿತಗೊಳಿಸ